ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೆ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಕರ್ನಾಟಕ ಸರ್ಕಾರ ಇದೆ, ಕೇಂದ್ರ ಸರ್ಕಾರ ಇದೆ, ಎಲ್ಲರೂ ಮಾಡ್ತಾರೆ. ಈ ಸಂದರ್ಭದಲ್ಲಿ ಯಾರು ದುಡ್ಡು ಮೈಕ್ ಎಲ್ಲ ಆ ಕಡೆ ಎಷ್ಟು ಜನರ ನಮ್ಮ ರಾಜ್ಯದ 3 ಜನರು ಅವರೇ ಫೋನ್ ಮಾಡಿ ಅಗದಿ ಕಡು ಬಡವರದೇವ್ರಿ. ನಮಗೆ ದುಡ್ಡು ತಿನ್ನಕ್ಕೆ ಆಗೋದಿಲ್ಲ. ನನ್ನ ಗಂಡ ವಯಸ್ಸಾದವನು, ಅವ್ನಿಗೆ ಆರಾಮಿಲ್ಲ. ಮಳೆ ಗಾಳಿಗಾಗಿ ನಮ್ಮ ಹಂಚೆಲ್ಲ ಹಾರು ಹೋಗೈತ್ರಿ ಸರ್. ನಮಗೆ ಮತಗಳು ಅಷ್ಟು ಇದಿಲ್ಲ, ಆಸಕ್ತಿ ಇಲ್ಲ. ಏನಾದರೂ ಮಾಡಿ ನಮ್ಮ ಬಡವ್ರಿಗೆ ಸಹಾಯ ಮಾಡಿರಿ. ನಿಮ್ಮಂಥ ಗೋರ್ಮೆಂಟ್ದವರು ಕೈ ಮುಗಿದು ಕೇಳ್ಕೋತೇವಿ. ಎಷ್ಟು ನುಕ್ಸಾನ್ ಆಗಿರ್ಬೋದ್ರಿ ಅಮ್ಮ? ಒಂದು 50,000 60,000 ಮಟ್ಟ ನುಕ್ಸಾನ್ ಆಗೈತ್ರಿ ನಮಗೆ. ಹೆಸರು ಏನ್ರಿ ನಿಮ್ದು? ಪಾರ್ವತಿ ಗುಂಡು ಕೋಕಾರ್. ಅದು ಬಹಳ ಶೋಚನೀಯವಾದಂಥ ಆ ಶೋಚನೀಯವಾದಂಥ ಸಂಗತಿಗಳಲ್ಲಿ ಸೇರಿಕೊಂಡು ಇವತ್ತು ನಾವು ಭಿನ್ನ ಚಿತ್ರ ಆಗೋ ಕಾರಣ. ನಾವು ಹೆಂಗೆ ಚಿತ್ರ ಆಗಿದ್ದೀವಿ? ಮೊದಲೇ ಇವತ್ತಿನ ದಿನಗಳಲ್ಲಿ ಎಷ್ಟು ಚಿತ್ರ ಆಗಿದ್ದೀವಿ ಅಂದ್ರೆ ಅದಕ್ಕೆ ಯಾವ ಧಾರ್ಮಿಕ ಆಧಾರ ಇಲ್ಲ. ಅದು ಕೇವಲ ಬಿಜೆಪಿ, ಕಾಂಗ್ರೆಸ್, ಜನತಾದಳ. ನಿಮ್ಗೆಲ್ಲ ಓಟ್ಗಳು ಬೇಕು, ನಿಮ್ಗೆಲ್ಲ MLA ಆಗಬೇಕು. MLA ಹೋದಾಗ ನೀವು ಏನು ಮಾಡಿದ್ದಾರೆ? ಅದ್ರ ಮೇಲೆ ಬೇರೆ ಬರ್ತೀನಿ ಹೇಳಿ, ಇಲ್ಲೇ ಹೇಳ್ತೀವಿ.
ಮುಖ್ಯಮಂತ್ರಿ ಆದಂಥ 11 ಲಿಂಗಾಯತ ಮುಖ್ಯಮಂತ್ರಿ ಏನೇನು ಮಾಡಿದ್ದಾರೆ ನಿನ್ನೆ ಹೇಳ್ತೀನಿ, ಮೊನ್ನೆ ಹೇಳಿ, ಇವತ್ತು ಹೇಳ್ತೀನಿ, ವಿಚಾರ ಮಾಡಿ. ನಮಗೆ ಧರ್ಮ ತತ್ವ ಮುಖ್ಯ ಹೊರತಾಗಿ ರಾಜಕಾರಣಿಗಳು ಮುಖ್ಯ ಅಲ್ಲ. ನೆನಪಿಟ್ಕೊಳ್ಬೇಕು. ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ಒಂದು ಸರ್ಕಾರ ಬರ್ತದೆ ಹೋಗುತ್ತೆ, ಧರ್ಮ ಶಾಶ್ವತ. ನಾವು ವಿಚಾರ ಮಾಡಬೇಕಾದ್ರೆ ಲಿಂಗಾಯತರಾಗಿ ಒಂದು ಧರ್ಮವಾಗಿ ಹೊರತಾಗಿ ರಾಜಕಾರಣಿಗಳ ಬೆನ್ನ ಹತ್ತಿ ಯಾವ ಇಲ್ಲದೆ ಎಷ್ಟೇ ದೊಡ್ಡವರಿದ್ರೆ ಅವನು ಯಾವುದೇ ಹೆಸರಿರಲಿ ಯಾವುದೇ ಪಕ್ಷ ಇರಲಿ ಬಿಟ್ಬಿಡಿ, ಅದನ್ನೆಲ್ಲ ನಮ್ಮನ್ನೆಲ್ಲ ಹದಗೆಡಿಸ್ತವರು ಚಿಂತಿಸಿದಾಗ ಮಾಡಿ ಇದೇ ರಾಜಕಾರಣಿಗಳು. ಒಂದು ಕಡೆ ರಾಜಕಾರಣ, ಮತ್ತೊಂದು ಕಡೆ ಏನಾಗಿದೆ ಜಾತಿಗಳಿಂದ ಮಠಗಳು. ನೀವು ನೋಡ್ತಾ ಇದ್ರಿ ನಮ್ಮ ಆನಂದಪುರ ಪಂಚಮಸಾಲಿ ಮಠದ ಸ್ವಾಮಿಗಳು ಕಳೆದ 2 ವರ್ಷ ಏನೇನು ಮಾಡಿದ್ರೆ ಎಲ್ಲ ನೋಡಿದ್ರಲ್ಲ, ಮಾಡಬೇಕು. ಇಂಥ ಒಂದು ಉಪಜಾತಿಯ ರಾಜಕೀಯ ಮಠಗಳು ಮತ್ತೊಂದು ಕಡೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.